ನಮಸ್ಕಾರ ಸ್ನೇಹಿತರೆ. ಸೆಕೆಂಡ್ BA ಮತ್ತು BComಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ತುಂಬ ಇಂಪಾರ್ಟೆಂಟ್ ಪಾರ್ಟ್ ವಹಿಸುವಂಥದ್ದು ಇಂಗ್ಲೀಷ್ ಗ್ರಾಮರ್ ಕೆಲವು ಕಂಟೆಂಟ್ಗಳು. ಅದರಲ್ಲಿ ಕೆಲವೊಂದು ನಿಮಗೆ ತುಂಬ ಡಿಫಿಕಲ್ಟ್ ಅನಿಸಿರಬಹುದು. ಅದನ್ನು ತುಂಬ ಈಸಿಯಾಗಿ ಸಾಲ್ವ್ ಮಾಡುವ ಪ್ರಯತ್ನ ಮಾಡೋಣ. ನಾವು ಈ ವಿಡಿಯೋದಲ್ಲಿ ಮುಖ್ಯವಾಗಿ ನೋಡುವಂತಹದ್ದು ಸೆಕೆಂಡ್ BA ಅಥವಾ BComನ ಸಿಲೆಬಸ್ ಏನಿದೆ, ಅದು ಎಸ್ಪೆಷಲಿ ಇಂಗ್ಲೀಷ್ ಗ್ರಾಮರಲ್ಲಿ ಬರುವಂತಹ ಸಿಲೆಬಸ್ ಯಾವುದು, ಅದರಲ್ಲಿ ಒಂದೊಂದೇ ಸಿಲೆಬಸನ್ನು ಕವರ್ ಮಾಡ್ಕೊಳ್ಳೋಕೆ ನೋಡೋಣ. ಮೊದಲನೇದಾಗಿ ಅದರಲ್ಲಿರುವಂತಹದ್ದು ಎಸ್ಸೆ ಕುರಿತಾಗಿ ಓಲ್ಡ್ ಕ್ವೆಶ್ಚನ್ ಪೇಪರಲ್ಲಿ, ಅಂದರೆ ರೀಸೆಂಟಾಗಿ ಆಗಿರುವಂತಹ ಎಕ್ಸಾಮ್ಸ್ನ ಕ್ವೆಶ್ಚನ್ ಪೇಪರಲ್ಲಿ ಯಾವ ರೀತಿಯ ಕ್ವೆಶನ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋಣ. ಹಾಗೆಯೇ ಎಸ್ಸೆ ಬರಿಬೇಕಾದಾಗ ನಾವು ಫಾಲೋ ಮಾಡಬೇಕಾದ ರೂಲ್ಸ್ ಅಥವಾ ನಾವು ಗಮನಿಸಬೇಕಾದ ಮುಖ್ಯ ಅಂಶಗಳು ಏನು ಅನ್ನೋದನ್ನು ನೋಡೋಣ. ಹಾಗೆಯೇ ಒಂದು ಮಾಡೆಲ್ ಎಸ್ಸೆಯನ್ನು ಕೂಡ ಸಾಲ್ವ್ ಮಾಡುವ ಪ್ರಯತ್ನ ಮಾಡೋಣ. ಇಂಗ್ಲೀಷ್ ಅಂದ ತಕ್ಷಣ ಎಷ್ಟೋ ಜನರಿಗೆ ತುಂಬ ಕಬ್ಬಿಣದ ಕಡಲೆ ಕಷ್ಟ ಅನ್ನಿಸಿಬಿಡ್ತದೆ. ಯಾಕಂದರೆ ಅದು ನಮ್ಮ ಲ್ಯಾಂಗ್ವೇಜ್ ಅಲ್ಲ, ಅರ್ಥ ಮಾಡಿಕೊಳ್ಳೋದು ಕಷ್ಟ ಅಂತ. ಮುಖ್ಯವಾಗಿ ಅದರಲ್ಲಿ ಬರುವಂತಹ ಪೋಯಿಟ್ರಿ ಇರ್ಬೋದು, ಪ್ರೋಸ್ ಇರ್ಬೋದು, ಫಿಕ್ಷನ್, ನಾವೆಲ್ ಯಾವುದೇ ಇರಲಿ ಕಷ್ಟ ಅನಿಸೋದಿಲ್ಲ. ಅದರ ಕಥೆಗಳು ನಮಗೆ ಗೊತ್ತಾದಾಗ ಕಷ್ಟ ಅಂತ ಅನಿಸೋದಿಲ್ಲ. ಆದರೆ ಗ್ರಾಮರ್ ಪಾರ್ಟಿಗೆ ಬಂದಾಗ ಗ್ರಾಮರಲ್ಲಿ ಅದರದೇ ಆದ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ಯಾವುದೇ ಲ್ಯಾಂಗ್ವೇಜಲ್ಲಿ ಗ್ರಾಮರಲ್ಲಿ ರೂಲ್ಸ್ ಇರ್ತದೆ. ಹಾಗಾಗಿ ನಮಗೆ ಇಂಗ್ಲೀಷ್ ಗ್ರಾಮರ್ ಅನ್ನೋದು ಕನ್ನಡ ಮೀಡಿಯಮಲ್ಲಿ ಕಲ್ತಿರೋವಂಥ ಅಥವಾ ರೂರಲ್ ಏರಿಯಾದ ಸ್ಟೂಡೆಂಟ್ಸಿಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ. ಹಾಗಾಗಿ ನಾವಿಲ್ಲಿ ಸೆಕೆಂಡ್ BA BComಲ್ಲಿ ಬರುವಂತಹ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಪಾರ್ಟ್ ಬಂದು ಗ್ರಾಮರ್. ಅದರಲ್ಲಿ ನಾವು ಇದನ್ನು ಸ್ಕಿಪ್ ಮಾಡಲಿಕ್ಕೆ ಆಗೋದಿಲ್ಲ. ಬೇರೆ ಕ್ವೆಶನ್ಸನ್ನು ಕೆಲವನ್ನು ಸ್ಕಿಪ್ ಮಾಡ್ಬೋದು, ಆದರೆ ಗ್ರಾಮರಲ್ಲಿ ಅದಕ್ಕೆ ಇಂತಿಷ್ಟೇ ಅಂತ ಮಾರ್ಕ್ ಇಟ್ಟಿರೋ ಕಾರಣ ಆ ಮಾರ್ಕ್ ನಮಗೆ ಬೇಕು ಅಂತಾದರೆ, ನಾವು ಪಾಸ್ ಆಗುವ ಮಿನಿಮಮ್ ಮಾರ್ಕ್ ಬೇಕು ಅಂತಾದರೆ ಗ್ರಾಮರನ್ನು ಅಟೆಂಡ್ ಮಾಡಲೇಬೇಕು. ಹಾಗೆ ಗ್ರಾಮರ್ ಕುರಿತು ಸ್ವಲ್ಪ ಸ್ಟಡಿ ಮಾಡಲೇಬೇಕು. ಈಗ ಈ ಗ್ರಾಮರ್ ಪಾರ್ಟ್ ಬ್ಲಾಕ್ 4ಅಲ್ಲಿ ಬರ್ತದೆ. ಅದರಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದರೆ ಯೂನಿಟ್ 13ನಲ್ಲಿ ಎಸ್ಸೆ ರೈಟಿಂಗ್ ಇದೆ. ಹಾಗೆ 14ನಲ್ಲಿ ಪ್ರೆಸಿಸ್ ಮತ್ತು ಕಾಂಪ್ರಹೆನ್ಷನ್ ಅಂತ ಇದೆ. ಯೂಸ್ ಆಫ್ ಪ್ರಿಪೋಸಿಷನ್ಸ್ ಇದೆ. ಯೂನಿಟ್ 15ನಲ್ಲಿ ಸ್ಪೀಚ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಇದೆ. ಯೂನಿಟ್ 16 ಅಂದರೆ ಲಾಸ್ಟ್ ಲೆಸನ್ ಬಂದು ಫಾರ್ಮ್ಸ್ ಆಫ್ ವರ್ಬ್. ಈಗ ನಾವು ಮೊದಲನೇದಾಗಿ ನೋಡೋದಿದ್ರೆ ಎಸ್ಸೆ ರೈಟಿಂಗ್ ಅಂತ ಹೇಳಿದ ತಕ್ಷಣ ಏನೋ ಒಂದು ಟಾಪಿಕ್ ಕೊಡ್ತಾರೆ, ನಾವು ಏನೋ ಬರೆದು ಬಿಡ್ಬೋದು ಅಂತ ಅಂದ್ಕೊಂಡ್ರೆ ಸಾಧ್ಯ ಇಲ್ಲ. ಯಾಕಂದರೆ ನಮಗೆ ಒಳ್ಳೆ ಮಾರ್ಕ್ ಸ್ಕೋರ್ ಮಾಡಬೇಕು ಅಂತ ಇದ್ದರೆ ನಾವಿನ್ನೂ ಚೆನ್ನಾಗಿ ಬರೀಲೇಬೇಕು. ನಾವು ಪಾಸ್ ಮಾರ್ಕ್ ತೆಗಿಬೇಕು ಅಂತಾದರೂ ಮಿನಿಮಮ್ ಸ್ವಲ್ಪ ಆದರೂ ಬರೀಲೇಬೇಕು. ಹಾಗಾಗಿ ಇವತ್ತು ನಾವು ಮೇಯ್ನಾಗಿ ಎಸ್ಸೆ ರೈಟಿಂಗ್ ಕಡೆ ಫೋಕಸ್ ಮಾಡೋಣ. ಅಬ್ಜೆಕ್ಟಿವ್ಸ್ ಇದೆ, ಇಂಟ್ರೊಡಕ್ಷನ್ಸ್ ಇದೆ, ವಾಟ್ ಈಸ್ ಆನ್ ಎಸ್ಸೆ ಅಂತ ಕೊಟ್ಟಿದ್ದಾರೆ, ಕ್ಲಾಸಿಫಿಕೇಷನ್ ಆಫ್ ಎಸ್ಸೆ ಕೊಟ್ಟಿದ್ದಾರೆ, ಕೈಂಡ್ಸ್ ಆಫ್ ಎಸ್ಸೆ ಕೊಟ್ಟಿದ್ದಾರೆ, ಸ್ಟ್ರಕ್ಚರ್ ಆಫ್ ದ ಎಸ್ಸೆ, ಪಾರ್ಟ್ಸ್ ಆಫ್ ಅನ್ ಎಸ್ಸೆ, ಪ್ರಾಕ್ಟಿಕಲ್ ಹಿಂಟ್ಸ್ ಆನ್ ಎಸ್ಸೆ ರೈಟಿಂಗ್, ಮಾಡೆಲ್ ಎಸ್ಸೆ, ಇದೆಲ್ಲ ಕೊಟ್ಟಿದ್ದಾರೆ. ಆದರೆ ಕ್ವೆಶ್ಚನ್ ಪೇಪರ್ ಅನಲೈಸ್ ಮಾಡಿದರೆ ಅಲ್ಲಿ ಇದು ಯಾವುದೂ ಕೇಳಲಿಲ್ಲ. ಪಾರ್ಟ್ಸ್ ಯಾವುದು, ಕ್ಲಾಸಿಫಿಕೇಷನ್ ಯಾವುದು, ಕೈಂಡ್ಸ್, ಸ್ಟ್ರಕ್ಚರ್ ಯಾವುದೂ ಕೇಳಲಿಲ್ಲ. ಡೈರೆಕ್ಟಾಗಿ ಎಸ್ಸೆ ಒಂದು ಬರೀರಿ ಅಂತ ಕೊಟ್ಟಿದ್ದಾರೆ. ಒಂದಷ್ಟು ಮೂರು ಆಪ್ಷನ್ಸ್ ಕೊಟ್ಟು ಒಂದನ್ನು ಬರೀರಿ ಅಂತ ಹೇಳ್ತಾರೆ. ಹಾಗಿರುವಾಗ ನಾವು ಆ ಪಾರ್ಟ್ಸ್, ಕೈಂಡ್ಸನ್ನು ಅಷ್ಟು ಗಮನ ಕೊಡುವ ಅಗತ್ಯತೆ ಇಲ್ಲ. ಎಸ್ಸೆ ಮುಖ್ಯವಾಗಿ ಹೇಗೆ ಬರಿಬೋದು ಒಂದು ಟಾಪಿಕ್ ಮೇಲೆ ಅನ್ನೋದು ನಾವು ಕಲಿಬೇಕಾದ ವಿಷಯ. ಈಗ ನಾವು ಪ್ರೀವಿಯಸ್ ಇಯರ್ನ ಅಂದರೆ ಅಕ್ಟೋಬರ್, ನವೆಂಬರ್ 2024ಅಲ್ಲಿ ಮಾಡಿದಂತಹ ಎಕ್ಸಾಮ್ನ ಕ್ವೆಶ್ಚನ್ ಪೇಪರ್ ಅನಲೈಸ್ ಮಾಡಿದರೆ ಅಲ್ಲಿ ಎಸ್ಸೆಯ ಮೇಲೆ ಹೇಗೆ ಕ್ವೆಶನ್ಸ್ ಬಂದಿದೆ ಅನ್ನೋದನ್ನು ನೋಡೋಣ. ಈಗ ಮೊದಲನೇ ಭಾಗದಲ್ಲಿ ಸೆಕ್ಷನ್ ಎಯಲ್ಲಿ ಅವರು ಅನೋಟೇಟ್ ಕೇಳಿದ್ದಾರೆ, ಪೋಯಮ್ಸ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೇಳಿದ್ದಾರೆ. ನಿಮಗೆ ಬೇಕು ಅಂತಾದರೆ ಈ ರೀತಿಯ ಪೋಯಮ್ಸನ್ನು ಎಕ್ಸ್ಪ್ಲೇನ್ ಮಾಡಿ ನನ್ನ ಚಾನಲ್ ಮೇಲೆ ವಿಡಿಯೋವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಬೇಕು ಅಂತಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಮುಂದೆ ವಿಡಿಯೋ ಮಾಡುವ ಪ್ರಯತ್ನ ಮಾಡ್ತೇನೆ. ಸೆಕ್ಷನ್ ಎ ಮುಂದುವರೆದು ಇದೆಲ್ಲ ಆಪ್ಷನ್ಸ್ ಇದೆ. ಅದರಲ್ಲಿ ಒಂದಷ್ಟು ಕ್ವೆಶನ್ಸ್ ಕೊಟ್ಟಿರ್ತಾರೆ. ಸೆಕ್ಷನ್ ಬಿಯಲ್ಲಿ ಕೂಡ ಹಾಗೆ 5 ಕ್ವೆಶನ್ಸ್ ಕೊಟ್ಟು ರೈಟ್ ಎನಿ 3 ಅಂತ ಕೊಡ್ತಾರೆ. ಅದು ಈಚ್ ಕ್ವೆಶನ್ಗೆ 10 ಮಾರ್ಕ್ಸ್ ಕ್ಯಾರಿ ಆಗ್ತದೆ. ಸೆಕ್ಷನ್ ಸಿಯಲ್ಲಿ ಕೂಡ 3 ಕ್ವೆಶನ್ಸನ್ನು ಬರೀಲಿಕ್ಕೆ ಹೇಳಿದ್ದಾರೆ. ಅಲ್ಲಿ ತುಂಬ ನಿಮಗೆ ಆಪ್ಷನ್ಸ್ ಇರ್ತದೆ. ಕೆಲವೊಂದು ಕ್ವೆಶನ್ಸ್ ಪೋಯಿಟ್ರಿ, ಪ್ರೋಸಿಂದ ಎಲ್ಲ ಬಂದಿದೆ. ಹಾಗೆಯೇ ಗ್ರಾಮರ್ ರಿಲೇಟೆಡ್ ಕ್ವೆಶನ್ಸ್ ಕೂಡ ಇದೆ. ಗ್ರಾಮರ್ ರಿಲೇಟಾಗಿ ಇಲ್ಲಿ ನಾವು ನೋಡೋದಿದ್ರೆ ಕ್ವೆಶ್ಚನ್ ನಂಬರ್ 14ನಲ್ಲಿ ಒಂದಷ್ಟು ಆಪ್ಷನ್ಸ್ ಇದೆ. ಅದರಲ್ಲಿ ಮೇನ್ ಹೆಡ್ಡಿಂಗ್ ಬಂದು ರೈಟ್ ಆನ್ ಎಸ್ಸೆ ಆನ್ ಒನ್ ಆಫ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ 3 ಆಪ್ಷನ್ಸ್ ಕೊಟ್ಟು ನಾವು ಯಾವುದಾದ್ರೂ ಒಂದರ ಕುರಿತು ಬರೀಬೇಕು. ಇಲ್ಲಿ ನಾವು ಗಮನಿಸಿದರೆ ಒಂದು ಎಸ್ಸೆಗೆ 10 ಮಾರ್ಕ್ ನಿಗದಿ ಮಾಡಿದ್ದಾರೆ. 10 ಮಾರ್ಕ್ ಇರುವಾಗ ನಾವು ಮಿನಿಮಮ್ 2 ಪೇಜ್ ಅಥವಾ 3 ಪೇಜ್ ಬರೀಲೇಬೇಕು. 4 ಪೇಜ್ ಬರೆದ್ರೂ ತೊಂದರೆ ಇಲ್ಲ. 3 ಪೇಜಿನಗಿಂತ ಕಡಿಮೆ ಅಂತೂ ಖಂಡಿತ ಬರೀಲಿಕ್ಕೆ ಹೋಗಬೇಡಿ, ಯಾಕಂದರೆ 10 ಮಾರ್ಕ್ ಇರುವ ಕ್ವೆಶ್ಚನ್. ಹಾಗಾಗಿ ಈ ಇಂಪಾರ್ಟೆಂಟ್ ಆಗಿರೋ ಎಸ್ಸೆ ಅನ್ನೋ ಕಾನ್ಸೆಪ್ಟನ್ನು ಹೇಗೆ ಬರೆಯೋಣ ಅನ್ನೋದನ್ನು ನೋಡೋಣ. ಇನ್ನು ಮುಂದುವರಿದು ಈ ಕ್ವೆಶ್ಚನ್ ಪೇಪರಲ್ಲಿ ಬೇರೆ ಒಂದಷ್ಟು
ಮೇನ್ ಹೆಡ್ಡಿಂಗ್ಸ್ಗಳು ಅಥವಾ ಕ್ವೆಶನ್ ರಿಲೇಟ್ ಆಗಿರುವಂಥದ್ದಿದೆ. ಅದು ಯಾವುದು ನೋಡೋಣ. ಅದರಲ್ಲಿ ಯಾವುದಾದ್ರೂ ನಿಮಗೆ ಡೌಟ್ ಅಂತ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾವ ಟಾಪಿಕ್ ಡಿಫಿಕಲ್ಟ್ ಇದೆ ಅದನ್ನು ಸಾಲ್ವ್ ಮಾಡೋ ಪ್ರಯತ್ನ ಮಾಡ್ತೇನೆ. ಮುಂದಿನ ಕ್ವೆಶನ್ಸ್ ಬಂದು ಪ್ರೆಸಿಸ್ ಅಂತ ಇದೆ. ಅದೇನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಹಾಗೆಯೇ ಮುಂದುವರಿದು ಚೇಂಜ್ ದ ಸ್ಪೀಚ್ ಅಂತ ಕೊಟ್ಟಿದ್ದಾರೆ. ಡೈರೆಕ್ಟ್ ಸ್ಪೀಚಲ್ಲಿದ್ದರೆ ಇಂಡೈರೆಕ್ಟ್ ಮಾಡಬೇಕು, ಇಂಡೈರೆಕ್ಟಲ್ಲಿದ್ದರೆ ನಾವು ಡೈರೆಕ್ಟ್ ಸ್ಪೀಚ್ ಮಾಡಬೇಕು. ಅದಕ್ಕೂ ಗ್ರಾಮರಲ್ಲಿ ಒಂದಷ್ಟು ರೂಲ್ಸ್ ಇದೆ. ಆ ರೂಲ್ಸ್ ಏನು ಅನ್ನೋದನ್ನು ವಿಡಿಯೋ ಮಾಡಿ ಹೇಳೋ ಪ್ರಯತ್ನ ಮಾಡ್ತೇನೆ ನಿಮಗೆ ಬೇಕು ಅಂತ ಇದ್ದರೆ. ಹಾಗೆ 16th ಮೇನ್ ಬಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ತುಂಬ ಈಸಿಯಾಗಿರುವಂತಹ ವಿಷಯ ಇದು. ಪ್ಯಾಸೇಜ್ ಅವರೇ ಕೊಟ್ಟಿರ್ತಾರೆ, ಅದರಲ್ಲಿ ಆನ್ಸರ್ಸ್ ಅವರೇ ಹಾಕಿರ್ತಾರೆ. ನಾವು ಜಸ್ಟ್ ಪ್ಯಾಸೇಜ್ ಓದೋಕ್ಕಿಂತ ಮೊದಲು ಕ್ವೆಶ್ಚನ್ಸ್ ಒಂದು ರೌಂಡ್ ನೋಡಿಕೊಂಡು ಪ್ಯಾಸೇಜ್ ಓದಿದರೆ ನಮ್ಮ ತಲೆಯಲ್ಲಿ ಏನು ಆನ್ಸರ್ ಮಾಡಬೇಕು ಅಂತ ಬರ್ತದೆ ಅದನ್ನು ಬರಿತಾ ಹೋದರೆ ಆಯಿತು. ಬೇಕು ಅಂತಾದರೆ ಅದರ ಮೇಲೆ ಒಂದು ವಿಡಿಯೋ ಮಾಡ್ತೇನೆ. ಹಾಗೆಯೇ ನೆಕ್ಸ್ಟ್ ಬಂದು ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಸ್. ಇದೆಲ್ಲ ತುಂಬ ಚೈಲ್ಡ್ ಲೆವೆಲ್ ಆಗಿರುವಂತಹ ಕ್ವೆಶನ್ಸ್, ತುಂಬಾ ಈಸಿ ಇರ್ತದೆ, ಮಿಸ್ ಮಾಡಬೇಡಿ. ಕೊನೆಯ ಟಾಪಿಕ್ ಬಂದು ಚೂಸ್ ಅಪ್ರೋಪ್ರಿಯೇಟ್ ವರ್ಬ್ ಅಂತ ಇದೆ. ಅವರೇ ಆಲ್ರೆಡಿ ವರ್ಬ್ ಫಾರ್ಮ್ ಕೊಟ್ಟಿರ್ತಾರೆ, ಅದರಲ್ಲಿ ನಾವು ಸ್ವಲ್ಪ ಚೇಂಜಸನ್ನು ಮಾಡಿಕೊಂಡು ಅದಕ್ಕೆ ಆ ಸೆಂಟೆನ್ಸಿಗೆ ಅಪ್ಲೈ ಆಗುವ ಹಾಗೆ ಚೇಂಜಸ್ ಮಾಡಿಕೊಂಡು ಅಲ್ಲಿ ಫಿಲ್ ಮಾಡಬೇಕಾಗ್ತದೆ ಬ್ಲ್ಯಾಂಕನ್ನು. ಅದು ಲಾಸ್ಟ್ ಮೇನ್ ಆಗಿರ್ತದೆ. ಎಕ್ಸಾಮ್ ಸ್ವಲ್ಪ ಪ್ರಿಪೇರ್ ಆದರೆ ಕಷ್ಟ ಏನೂ ಅಲ್ಲ, ಸರಿಯಾಗಿ ಪ್ರಿಪೇರ್ ಆಗಬೇಕು ಅಷ್ಟೇ. ನಿಮಗೆ ಅದೇ ಆಲ್ರೆಡಿ ಹೇಳಿದ ಹಾಗೆ ಯಾವ ಟಾಪಿಕ್ ಕಷ್ಟ ಅನ್ನಿಸ್ತದೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿದರೆ ನಾನು ಅದರ ಮೇಲೆ ವಿಡಿಯೋ ಮಾಡುವ, ತುಂಬ ಈಸಿಯಾಗಿ ಅನಲೈಸ್ ಮಾಡೋ ಪ್ರಯತ್ನವನ್ನು ಮಾಡ್ತೇನೆ. ಎಕ್ಸಾಮ್ ಪೇಪರಲ್ಲಿ ಎಸ್ಸೆ ರೈಟಿಂಗ್ ಅನ್ನೋ ಕಾನ್ಸೆಪ್ಟ್ ನೋಡಿದಾಗ ಆ ಟಾಪಿಕ್ಕಿಗೆ ಹೇಗೆ ಬರೀಬೇಕು ಅನ್ನೋದನ್ನು ನೋಡೋಣ. ಎಸ್ಸೆ ರೈಟಿಂಗ್ ಅಂತ ಆಲ್ರೆಡಿ ನೋಡಿದ್ದೇವೆ ನಾವು. 10 ಮಾರ್ಕ್ಸಿಗೆ ಒಂದು ಕ್ವೆಶನ್ ಇರ್ತದೆ, 3 ಆಪ್ಷನ್ಸ್ ಕೊಟ್ಟಿರ್ತಾರೆ. ಆ ಆಪ್ಷನ್ ನೋಡಿದ ತಕ್ಷಣ ನಮ್ಮ ತಲೆಯಲ್ಲಿ ಬೇರೆ ಬೇರೆ ವಿಷಯಗಳು ಹೋಗ್ತದೆ. ಫಾರ್ ಎಕ್ಸಾಂಪಲ್ ಅಲ್ಲಿ ಟಾಪಿಕ್ ಇದ್ದದ್ದು ಗ್ಲೋಬಲ್ ವಾರ್ಮಿಂಗ್ ಇತ್ತು, ಹಾಗೆಯೇ ಮೊಬೈಲ್ನ ಗುಡ್ ಬ್ಯಾಡ್ ಆ ಥರ ಎಲ್ಲ ಟಾಪಿಕ್ಗಳು ಬರ್ತವೆ. ನ್ಯಾಚುರಲ್ ಡಿಸಾಸ್ಟರ್ ಬಗ್ಗೆ ಬರೀರಿ ಅಂತ ಕೊಡ್ತಾರೆ. ಆಗ ನಾವು ನೋಡಬೇಕಾದದ್ದು ಆ 3 ಟಾಪಿಕಲ್ಲಿ ನನಗೆ ಪರ್ಸ್ನಲಿ ಯಾವ ಟಾಪಿಕ್ನ ಬಗ್ಗೆ ಜಾಸ್ತಿ ಗೊತ್ತಿದೆ. ಏನೋ ಒಂದು ನ್ಯಾಚುರಲ್ ಡಿಸಾಸ್ಟರ್ ಬಗ್ಗೆ ನಾವು ಮಳೆಗಾಲದಲ್ಲಿ ಕೆಲವು ಇನ್ಸಿಡೆಂಟ್ ಆದದ್ದೆಲ್ಲ ಕೇಳಿದ್ದೇವೆ ರೀಸೆಂಟಾಗಿ, ಅದಕ್ಕಿಂತ ಜಾಸ್ತಿ ನಮಗೆ ಗೊತ್ತಿರೋದಿಲ್ಲ. ಹಾಗಿರುವಾಗ ಅದಕ್ಕಿಂತ ಜಾಸ್ತಿ ನನಗೆ ಯಾವುದು ಗೊತ್ತಿದೆ? ಮೊಬೈಲ್ನ ಗುಡ್ ಬ್ಯಾಡ್ ಜಾಸ್ತಿ ಬರಿಬೋದಾ? ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ನಮಗೆ ಗೊತ್ತಿದೆಯಾ? ಪಾಯಿಂಟ್ಸ್ ಯಾವುದರಲ್ಲಿ ನನಗೆ ಗೊತ್ತಿದೆ ಜಾಸ್ತಿ, ಅದನ್ನು ಆ ಟಾಪಿಕನ್ನು ಚೂಸ್ ಮಾಡೋದೇ ಮಾರ್ಕ್ ಪಡೆಯುವ ದೃಷ್ಟಿಯಲ್ಲಿ ತುಂಬ ಒಳ್ಳೆಯದು. ಯಾವುದೋ ವಿಷಯ ಈಸಿ ಇದೆ ಅಂತ ಹೇಳಿ ಪಕ್ಕ ಬರೆದು ಬಿಟ್ಟರೆ ಆಗೋದಿಲ್ಲ. ಯಾಕಂದರೆ 10 ಮಾರ್ಕ್ಸ್ ಇದೆ, ತುಂಬ ನೀವು ಬರಿಬೇಕಾಗ್ತದೆ. ಹಾಗಾಗಿ ತುಂಬ ಡಿಟೇಲ್ ಆಗಿ ಬರಿಬೇಕಾಗಿರೋ ಕಾರಣ ತುಂಬ ವಿಷಯ ಗೊತ್ತಿರೋ ಟಾಪಿಕನ್ನೇ ಚೂಸ್ ಮಾಡಿ. ಆ ನಂತರ ಪ್ರಿಪರೇಷನ್ಸ್ ಮಾಡ್ಕೊಳ್ಬೇಕು. ರೈಟಿಂಗ್ ಹೇಗೆ ಮಾಡುವಂತಹದ್ದು, ಅದರ ಮೇಲೆ ರಿವಿಷನ್ ಹೇಗೆ ಮಾಡೋದು ನೋಡೋಣ. ಇದೆಲ್ಲ ನಾವು ಮಾಡಬೇಕಾದದ್ದು ಕೆಲಸ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡು ಮಾಡುವಂತಹದ್ದು. ಪ್ರಿಪರೇಷನ್ಸ್ ಫಾರ್ ಎಕ್ಸಾಂಪಲ್, ಡಿಫೈನ್ ಯುವರ್ ಎಸ್ಸೆ ಟಾಪಿಕ್. ಫಸ್ಟ್ ಎಸ್ಸೆ ಟಾಪಿಕ್ ಏನಿದೆ ಅನ್ನೋದನ್ನು ನಿಮ್ಮ ತಲೆಯಲ್ಲಿ ಯೋಚನೆ ಮಾಡಬೇಕು. ಅದನ್ನು ನೀವು ಎಕ್ಸಾಮ್ ಪೇಪರಲ್ಲಿ ಬರಲಿಕ್ಕಾಗೋದಿಲ್ಲ. ಪ್ರಿಪರೇಷನ್ ಅನ್ನೋದು ಎಲ್ಲ ನಿಮ್ಮ ತಲೆಯಲ್ಲಿರುವ ಯೋಚನೆಗಳು. ಆನಂತರ ಡೂ ಯುವರ್ ರಿಸರ್ಚ್ ಆ್ಯಂಡ್ ಗ್ಯಾದರ್ ಸೋರ್ಸಸ್. ಅಲ್ಲಿ ಏನೇನು ನಾನು ಟಾಪಿಕ್ ಮೇಲೆ ಏನೇನು ಬರಿಬೋದು ಅನ್ನೋದನ್ನು ರಫ್ ಆಗಿ ಒಂದು ಕಡೆ ಬರ್ಕೊಳ್ಳಿ. ಪೆನ್ಸಿಲಲ್ಲೇ ಆಗ್ಬೋದು, ಅಥವಾ ನಿಮ್ಮ ಮೈಂಡಲ್ಲಾದರೂ ಸೆಟ್ ಮಾಡಿ ಇಟ್ಕೊಳ್ಳಿ, ನಾನು ಇಷ್ಟು ಟಾಪಿಕನ್ನು ಬರಿಬೇಕು ಅನ್ನೋದು. ನಾನು ಪರ್ಸ್ನಲಿ ಕ್ವೆಶ್ಚನ್ ಪೇಪರ್ನ ಬದಿಯಲ್ಲಿ ಪೆನ್ಸಿಲಲ್ಲಿ ಕೆಲವೊಂದು ಪಾಯಿಂಟ್ಸನ್ನು ಲಿಸ್ಟ್ ಔಟ್ ಮಾಡ್ಕೊಳ್ತಾ ಇದ್ದೆ ಆಸ್ ಎಸ್ಸೆಗೆ ರಿಲೇಟ್ ಆಗಿರುವಂತಹದ್ದು. ಯಾರಾದರೂ ಸೂಪರ್ವಿಷನ್ ಬಂದರೆ ಕ್ವೆಶ್ಚನ್ ಪೇಪರಲ್ಲಿ ಬರಿಬೇಡಿ ಅಂತ ಹೇಳ್ತಾರೆ, ಆದರೆ ನೀವು ಪೆನ್ಸಿಲಲ್ಲಿ ಬರೆದರೆ ನಿಮಗೆ ಯೂಸ್ ಆದ ತಕ್ಷಣ ನೀವು ಅದನ್ನು ಇರೇಸ್ ಮಾಡಿ ಬಿಡಬಹುದು. ಅಥವಾ ನಿಮ್ಮ ಆನ್ಸರ್ ಬುಕ್ಲೆಟ್ನ ಎಂಡ್ ಪೇಜಲ್ಲಿ ಕೂಡ ರಫ್ ಅಂತ ವರ್ಕ್ ಮಾಡಲಿಕ್ಕೆ ಅವಕಾಶ ಇದೆ. ಅಲ್ಲಿ ಬರೆದು ನಿಮ್ಮ ಯೂಸ್ ಆದ ಮೇಲೆ ಅದಕ್ಕೊಂದು ಅಡ್ಡ ಲೈನ್ ಹೊಡೆದು ಸ್ಟ್ರೈಕ್ಔಟ್ ಮಾಡಿದರೆ ಏನು ಅನಿಸೋದಿಲ್ಲ, ಅದು ಪ್ರಾಬ್ಲಮ್ ಆಗೋದಿಲ್ಲ. ನಿಮಗೆ ಈಸಿಯಾಗಿ ಕಂಟಿನ್ಯೂಟಿ ಸಿಗ್ತದೆ. ಹಾಗೂ ತುಂಬ ನೀಟಾಗಿ ಚೆನ್ನಾಗಿ ನೀವು ಹೇಗೆ ಪ್ಲ್ಯಾನ್ ಮಾಡ್ತೀರಿ, ಪ್ಲ್ಯಾನ್ ಪ್ರಕಾರ ನಿಮ್ಮ ವರ್ಕನ್ನು ಎಕ್ಸಿಬಿಟ್ ಮಾಡಲಿಕ್ಕೆ ಆಗ್ತದೆ ಇದೆಲ್ಲ ಪ್ರೊಸೀಜರನ್ನು ಫಾಲೋ ಮಾಡಿದರೆ. ಕಮ್ ಅಪ್ ವಿತ್ ದ ಥೀಸಿಸ್. ನೀವಲ್ಲಿ ಮಧ್ಯದಲ್ಲಿ ಏನು ಬಾಡಿ ಪಾರ್ಟಲ್ಲಿ ಬರಿಬೇಕಾದ್ರೆ ಕೆಲವೊಂದು ಇಂಪಾರ್ಟೆಂಟ್ ಥೀಸಿಸನ್ನು ಕೊಡಬೇಕಾಗ್ತದೆ, ಜನರಲ್ ಆಗಿ ಮಾತಾಡಲಿಕ್ಕೆ ಆಗೋದಿಲ್ಲ. ಕ್ರಿಯೇಟ್ ಆ್ಯನ್ ಎಸ್ಸೆ ಔಟ್ಲೈನ್. ಎಲ್ಲ ಎಸ್ಸೆಗೆ ಇಡೀ ಎಸ್ಸೆ ಹೇಗಿರಬೇಕು ಅನ್ನೋದನ್ನು ನೀವೊಂದು ಔಟ್ಲೈನ್ ಪ್ರಿಪೇರ್ ಮಾಡಬೇಕಾಗ್ತದೆ ಇಲ್ಲಿ ಪ್ರಿಪರೇಷನ್ ಸ್ಟೇಜಲ್ಲಿ. ನೆಕ್ಸ್ಟ್ ನಾವು ಹೋಗುವಂತಹದ್ದು ಡೈರೆಕ್ಟ್ ರೈಟಿಂಗಿಗೆ. ರೈಟಿಂಗಲ್ಲಿ ಮುಖ್ಯವಾಗಿ 3 ಪಾರ್ಟ್ ಬರುವಂತಹದ್ದು ಇಂಟ್ರಡಕ್ಷನ್, ಮೇನ್ ಬಾಡಿ ಆ್ಯಂಡ್ ಕನ್ಕ್ಲೂಷನ್. ಇಂಟ್ರೊಡಕ್ಷನಲ್ಲಿ ನೀವು ಅಲ್ಲಿ ಹೆಡ್ಡಿಂಗ್ ಬರಿಬೇಕಾದ ಅಗತ್ಯ ಇಲ್ಲ. ಇಲ್ಲಿ ಇಂಟ್ರೊಡಕ್ಷನ್ ಬರಿತಾ ಇದ್ದೇನೆ ಅಂತ ಹೇಳಿ ಇಂಟ್ರೊಡಕ್ಷನ್ಗೆ ಹೋಗೋದಲ್ಲ. ಬದಲಾಗಿ ಫಸ್ಟಿಗೆ ಏನಾದರೂ ಈಗ ಫಾರ್ ಎಕ್ಸಾಂಪಲ್ ಗ್ರೇಟ್ ವ್ಯಕ್ತಿಗಳ ಬಗ್ಗೆ ಬರೆಯುವುದಿದ್ರೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಇರ್ಬೋದು, ಮಹಾತ್ಮ ಗಾಂಧೀಜಿಯ ಬಗ್ಗೆ ಬರೀಬೋದು. ಅಂಥವರ ಬಗ್ಗೆ ಬರಿಬೇಕಾದ್ರೆ ಅವರ ಗ್ರೇಟ್ ಸ್ಲೋಗನ್ಸ್ ಏನಿದೆ ಅದನ್ನು ಫಸ್ಟ್ ಬರೆದು ಆಮೇಲೆ ಅವರ ಕುರಿತು ಬರೆದ್ರೆ ನೀವು ಯಾರು ರಿವ್ಯೂ ಮಾಡ್ತಾ ಇರ್ತಾರೆ ಅಥವಾ ಇವ್ಯಾಲ್ಯುವೇಟರ್ ಯಾರಿರ್ತಾರೆ ಅವರ ಅಟ್ರ್ಯಾಕ್ಷನನ್ನು ಪಕ್ಕ ಗ್ರ್ಯಾಬ್ ಮಾಡ್ತೀರಿ. ನಿಮಗೆ ಆ ಕ್ವೆಶ್ಚನಿಗೆ ಮಾರ್ಕನ್ನು ತುಂಬ ಚೆನ್ನಾಗಿ ತಗೊಳ್ಬಹುದು, ಸ್ಕೋರ್ ಮಾಡಬಹುದು.
ಇಂಟ್ರೊಡಕ್ಷನಲ್ಲಿ ಮುಖ್ಯವಾಗಿ ಫಾರ್ ಎಕ್ಸಾಂಪಲ್ ನ್ಯಾಚುರಲ್ ಡಿಸಾಸ್ಟರ್ ಅಂತ ಇದ್ದರೆ ಅದು ಏನು, ನ್ಯಾಚುರಲ್ ಡಿಸಾಸ್ಟರ್ ಅನ್ನೋದು ಏನು ಅನ್ನೋದನ್ನು ನೀವು ಫಸ್ಟ್ ಬರಿಬೇಕು. ಮೀನಿಂಗ್ ಪಾರ್ಟಲ್ಲಿ ಸ್ವಲ್ಪ ಬರಿಬೇಕಾಗ್ತದೆ. ಆಮೇಲೆ ಬರುವಂತಹದ್ದೇ ಮೇನ್ ಬಾಡಿ ತುಂಬ ಡಿಟೇಲ್ ಆಗಿ, ತುಂಬ ಅನಾಲಿಟಿಕ್ ಆಗಿ ಇರಬೇಕಾಗ್ತದೆ. ಪೇಜ್ಗಟ್ಟಲೆ ಮೇನ್ ಬಾಡಿ ಬರಿಬೇಕಾಗ್ತದೆ. ಅದನ್ನು ಉದ್ದಕ್ಕೆ ಕತೆ ಬರೆದ ಹಾಗೆ ಬರ್ಕೊಂಡು ಹೋಗೋದಲ್ಲ, ಬದಲಾಗಿ ಒಂದೊಂದು ವಿಷಯಕ್ಕೆ ಒಂದೊಂದು ಪ್ಯಾರಾಗ್ರಾಫ್ ಅಂತ ನೀಟಾಗಿ ಬರ್ಕೊಂಡು ಹೋಗಬೇಕು. ಎಂಡಲ್ಲಿ ರೈಟ್ ದ ಕಂಕ್ಲೂಷನಲ್ಲಿ ನೀವು ಓವರಾಲ್ ಏನು ಹೇಳಲಿಕ್ಕೆ ಬಯಸ್ತೀರಿ. ಫಾರ್ ಎಕ್ಸಾಂಪಲ್ ಸೈನ್ಸ್ ಈಸ್ ಗುಡ್ ಆರ್ ಬ್ಯಾಡ್, ಆರ್ ಮೊಬೈಲ್ ಈಸ್ ಗುಡ್ ಆರ್ ಬ್ಯಾಡ್, ಆರ್ ಮೊಬೈಲ್ಸ್ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್, ಈ ಥರ ಎಲ್ಲ ಕ್ವೆಶನ್ಸ್ ಬಂದರೆ ನೀವು ಅದಕ್ಕೊಂದು ಒಳ್ಳೆ ಕನ್ಕ್ಲೂಸಿವ್ ಸ್ಟೇಟ್ಮೆಂಟ್ ಕೊಡಬೇಕಾಗ್ತದೆ. ಕೊನೆಯ ಟಾಪಿಕ್ ಬಂದು ರಿವಿಷನ್ ಮಾಡುವಂತಹದ್ದು. ಇವಾಲ್ಯುವೇಟ್ ದ ಓವರಾಲ್ ಆರ್ಗನೈಸೇಷನ್. ಏನು ನಾವು ಬರೆದಿದ್ದೇವೆ ಅದನ್ನು ಪುನಃ ಒಂದು ಸಲ ಚೆಕ್ ಮಾಡೋದು. ಆದರೆ ಎಕ್ಸಾಮಲ್ಲಿ ನಮಗೆ ಟೈಮ್ ಸಾಕಾಗದೇ ಇರುವ ಸಿಚುವೇಷನಲ್ಲಿ ಚೆಕ್ ಮಾಡಲಿಕ್ಕೆ ಹೋದರೆ ನಮಗೆ ಟೈಮ್ ಹಾಳಾಗ್ತದೆ, ಮತ್ತು ಇನ್ನೊಂದು ಕ್ವೆಶ್ಚನನ್ನು ಅಟೆಂಡ್ ಮಾಡುವ ಟೈಮಲ್ಲಿ ಅಲ್ಲಿ ಮಾರ್ಕ್ ಮಿಸ್ ಆಗೋ ಚಾನ್ಸಸ್ ಕೂಡ ಇರ್ತದೆ. ಹಾಗಾಗಿ ಟೈಮೆಲ್ಲ ನೋಡಿಕೊಂಡು ಟೈಮ್ ಸಾಕಷ್ಟು ಇದೆ ಅಂತ ಆದರೆ ಮಾತ್ರ ಚೆಕ್ ಮಾಡಲಿಕ್ಕೆ ಹೋಗಿ, ಇಲ್ಲದಿದ್ದರೆ ಬರೆಯುವಾಗಲೇ ತುಂಬ ಕಾಷಿಯಸ್ ಆಗಿ ಚೆನ್ನಾಗಿ ಬರೆಯಿರಿ. ರಿವೈಸ್ ದ ಕಂಟೆಂಟ್. ತುಂಬ ಟೈಮ್ ಇದೆ, ಇನ್ನು 3 ಗಂಟೆ ಆಗಲಿಲ್ಲ ಅಂತ ಆಗೋದಿದ್ದರೆ ರಿವೈಸ್ ದ ಕಂಟೆಂಟನ್ನು ರಿವೈಸ್ ಮಾಡ್ಬೋದು, ನೋಡ್ಬೋದು. ಏನಾದರೂ ಟಾಪಿಕ್ ಬಿಟ್ಟು ಹೋಗಿದರೆ ಯಾವುದು ಲಾಸ್ಟ್ ಕನ್ಕ್ಲೂಷನ್ ಪಾರ್ಟಿನ ಮೊದಲು ಮೇನ್ ಬಾಡಿಯಲ್ಲಿ ಅದನ್ನು ಸೇರಿಸಬಹುದು, ಅಥವಾ ಕನ್ಕ್ಲೂಷನ್ ಪಾರ್ಟಿಗೆ ಏನಾದರೂ ಸೇರಿಸಬೇಕು ಅಂತ ಯೋಚನೆ ಬಂದರೂ ಸೇರಿಸುವ ಪ್ರಯತ್ನ ಮಾಡ್ಬೋದು. ಯೂಸ್ ಗ್ರಾಮರ್ ಚೆಕ್ಕರ್. ಅಲ್ಲಿ ಗ್ರಾಮರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ, ಅಥವಾ ಸ್ಪೆಲ್ಲಿಂಗ್ಸ್ ಏನಾದರೂ ಎರರ್ ಆಗಿದ್ದರೆ, ಲ್ಯಾಂಗ್ವೇಜ್ ಎರರ್ ಏನಾದರೂ ಆಗಿದ್ದರೆ ಚೆಕ್ ಮಾಡಿ ಪುನಃ ಅದನ್ನು ಅಲ್ಲಿ ಕಾಟ್ ಹೊಡೆದು ಪುನಃ ಮೇಲೆ ಬರೆಯುವ ಪ್ರಯತ್ನ ಏನಾದರೂ ಮಾಡಿದರೆ ಒಳ್ಳೆಯದು. ಅದು ಎರರ್ ಫ್ರೀ ಆಗಿದ್ದರೆ ನಿಮಗೆ ಜಾಸ್ತಿ ಮಾರ್ಕ್ ಸಿಗ್ತದೆ. ಹಾಗೆ ಲಾಸ್ಟ್ ಟಾಪಿಕ್ ಬಂದದ್ದು ಒಂದು ಟೂಲ್ ಯೂಸ್ ಮಾಡುವಂಥದ್ದು. ಎಕ್ಸಾಮಲ್ಲೆಲ್ಲ ಅದನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಷ್ಟೆಲ್ಲ ನಾವು ಪ್ರಿಕಾಷನ್ಸನ್ನು, ಅಂದರೆ ಪ್ರಿಪೊಸಿಷನ್ ಮಾಡುವಂಥದ್ದು, ರೈಟಿಂಗಲ್ಲಿ ಹೇಗೆ 3 ಸ್ಟೆಪ್ಪನ್ನು ಫಾಲೋ ಮಾಡೋದು, ಇಂಟ್ರೊಡಕ್ಷನ್ ಇರ್ಬೋದು, ಮೇನ್ ಬಾಡಿ ಇರ್ಬೋದು, ಹಾಗೆ ಕನ್ಕ್ಲೂಷನ್, ಮತ್ತು ಕೊನೆಯಲ್ಲಿ ಬಂದು ರಿವಿಷನ್ ಮಾಡಿದ್ದನ್ನು ಹೇಗೆ ಬರೆದಿದ್ದೇನೆ ಅದು ಎರರ್ ಫ್ರೀ ಆಗಿದೆಯಾ ಅಂತ ಚೆಕ್ ಮಾಡುವಂಥದ್ದು. ಎಸ್ಸೆ ಯಾವುದಾದ್ರೂ ಒಂದು ಟಾಪಿಕ್ನ ಕುರಿತು ಡಿಸ್ಕಸ್ ಮಾಡೋದಾದರೆ ನಾನಿಲ್ಲಿ ಗ್ಲೋಬಲ್ ವಾರ್ಮಿಂಗ್ ಕುರಿತು ಹೇಳ್ತಾ ಇದ್ದೇನೆ. ಫಸ್ಟ್ ಆಲ್ರೆಡಿ ಹೇಳಿದಾಗೆ ಇಂಟ್ರಡಕ್ಷನ್ ಪಾರ್ಟ್ ಅಂದರೆ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಅವರು ಗ್ಲೋಬಲ್ ವಾರ್ಮಿಂಗಿನ ಬಗ್ಗೆ ಒಂದು ಸೆಂಟೆನ್ಸ್ ಹೇಳಿದ್ದಾರೆ. ಗ್ಲೋಬಲ್ ವಾರ್ಮಿಂಗ್ ಈಸ್ ಅ ಮೇಜರ್ ಪ್ರಾಬ್ಲಮ್ ವಿಚ್ ಅವರ್ ಎನ್ವೈರ್ಮೆಂಟ್ ಫೇಸಸ್ ಟುಡೇ ಟೆರಿಬ್ಲಿ. ಅಂದರೆ ನಮ್ಮ ಎನ್ವೈರ್ಮೆಂಟ್ ಹೇಗೆ ಸ್ಟ್ರಗಲ್ ಆಗ್ತಾ ಇದೆ ಗ್ಲೋಬಲ್ ವಾರ್ಮಿಂಗ್ ಅಂತ ಒಂದು ಸೆಂಟೆನ್ಸಲ್ಲಿ ಹೇಳಿದ್ದಾರೆ. ಆ ನಂತರ ಅದರಲ್ಲಿ ಯಾವುದರಿಂದ ಬರ್ತದೆ, ಕಾಸ್ಡ್ ಡ್ಯೂ ಟು ಗ್ರೀನ್ ಹೌಸ್ ಇಫೆಕ್ಟ್, ಗ್ಲೋಬಲ್ ವಾರ್ಮಿಂಗ್ ಯಾವುದರಿಂದ ಬರ್ತದೆ ಅನ್ನೋದನ್ನು ಹೇಳಿದ್ದಾರೆ. ಹಾಗೆ ಅದರ ಕಂಡೀಷನ್ಸನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೆಕ್ಸ್ಟ್ ಪಾರ್ಟಿಗೆ ನಾವು ನೋಡೋದಿದ್ರೆ ಅದು ಮೇನ್ ಬಾಡಿ ಆಫ್ ದ ಎಸ್ಸೆ ಅಂತ ಹೇಳ್ತೇವೆ. ಅಲ್ಲಿ ಮುಖ್ಯವಾಗಿ ನೆಗೆಟಿವ್ ಇಂಪ್ಯಾಕ್ಟ್ಸನ್ನು ಹೇಳಿದ್ದಾರೆ, ಮತ್ತು ಅದರಿಂದ ಆಗುವ ಇಫೆಕ್ಟ್ಸ್ ಏನು, ನ್ಯಾಚುರಲ್ ಇಂಬ್ಯಾಲೆನ್ಸ್ ಹೇಗೆ ಮಾಡ್ತದೆ ಅದು, ಹಾಗೆಯೇ ಈ ಗ್ಲೋಬಲ್ ವಾರ್ಮಿಂಗ್ಗೆ ಕಾಸಸ್ ಏನು ಅನ್ನೋದನ್ನು ಮುಂದಿನ ಬೇರೆ ಬೇರೆ ಪ್ಯಾರಾಗ್ರಾಫಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದಕ್ಕೆ ಕಾಸಿಟಿವ್ ಫ್ಯಾಕ್ಟರ್ಸ್ ಯಾವುದೆಲ್ಲ ಇದೆ, ಮತ್ತು ಅದರಿಂದ ಆಗುವ ಇಫೆಕ್ಟ್ ಏನು, ಇದೆಲ್ಲ ಮೇನ್ ಬಾಡಿಯಲ್ಲಿ ಬರ್ತದೆ. ಹಾಗೆ ಮುಂದುವರಿತಾ ಇಲ್ಲಿ ನೆಕ್ಸ್ಟ್ ಇಫೆಕ್ಟ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಅಂತ ಪುನಃ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಸೇಮ್ ಟಾಪಿಕ್. ಅದರಲ್ಲಿ ಈ CO2, ಕ್ಲೋರೋಫ್ಲೋರೋ ಕಾರ್ಬನ್ ಅದರ ಕುರಿತೆಲ್ಲ ಹೇಳಿದ್ದಾರೆ, ಗ್ರೀನ್ ಹೌಸ್ ಇಫೆಕ್ಟ್ನ ಬಗ್ಗೆ ಎಲ್ಲ ಹೇಳಿದ್ದಾರೆ. ನೆಕ್ಸ್ಟ್ ಆಲ್ ಸ್ಪೀಸೀಸ್ ಆರ್ ಇಂಪಾರ್ಟೆಂಟ್ ಫಾರ್ ಮೇಂಟೈನಿಂಗ್, ಅಂದರೆ ಎಂಡಿಗೆ ಮೇನ್ ಬಾಡಿಯಲ್ಲಿ ಎಂಡ್ ಆಗ್ತಾ ನಾವು ಇದನ್ನು ಗ್ಲೋಬಲ್ ವಾರ್ಮಿಂಗನ್ನು ಹೇಗೆ ಮೇಂಟೈನ್ ಮಾಡ್ಬೋದು ಅನ್ನೋದನ್ನು ಕುರಿತು ಹೇಳಿದ್ದಾರೆ. ಹೇಗೆ ಕಂಟ್ರೋಲ್ ಮಾಡೋದು, ಅದರಿಂದ ಆಗುವ ತೊಂದರೆಗಳೇನು, ಡ್ಯಾಮೇಜ್ ಕಂಟ್ರೋಲ್ ಹೇಗೆ ಮಾಡ್ಬೋದು, ಮತ್ತು ಆ್ಯಸ್ ಅ ಕಾಮನ್ ಮ್ಯಾನ್ ಅಥವಾ ಕಾಮನ್ ಪೀಪಲ್ ಆಗಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದನ್ನು ಹೇಳಿದ್ದಾರೆ. ಮುಂದೆ ಲಾಸ್ಟಿಗೆ ನಾವು ಟಾಪಿಕ್ ನೋಡೋದಿದ್ರೆ ಅದು ಕನ್ಕ್ಲೂಷನ್ ಪಾರ್ಟ್. ಇದುವರೆಗೆ ನಾವು ಮೇನ್ ಬಾಡಿ ನೋಡಿದ್ವಿ. ಕನ್ಕ್ಲೂಷನಲ್ಲಿ ನಾವು ಪ್ರತಿಯೊಬ್ಬ ಮನುಷ್ಯ ಅಥವಾ ಪೀಪಲ್ ಆಫ್ ಕಂಟ್ರಿ ಹೇಗೆ ಏನಿದ್ದೇವೆ, ನಾವು ಹೇಗೆ ಜವಾಬ್ದಾರಿ ತೆಗೆದುಕೊಂಡು ಈ ನ್ಯಾಚುರಲ್ ಫಿನಾಮಿನಾವನ್ನು ಸ್ಟಾಪ್ ಮಾಡಿ ಹೇಗೆ ಅದು ಇಕಾಲಜಿ ಬ್ಯಾಲೆನ್ಸ್ ಆಗುವಾಗ ಹೇಗೆ ಸಪೋರ್ಟ್ ಮಾಡಬೇಕು ಅನ್ನೋದರ ಕುರಿತು ಹೇಳಿದ್ದಾರೆ. ದ ಅಲಾರ್ಮಿಂಗ್ ವರ್ಲ್ಡ್ಸ್ ಕ್ಲೈಮೇಟ್ ಈಸ್ ವೆರಿ ಡೇಂಜರಸ್ ಫಾರ್ ಮ್ಯಾನ್ ಕೈಂಡ್ ಆ್ಯಂಡ್ ಇಕಾಲಜಿಕಲ್ ಬ್ಯಾಲೆನ್ಸಿಗೆ ಇದು ತುಂಬ ಡೇಂಜರಸ್ ಆಗಿದೆ. ಯಾವುದು ನಮ್ಮ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು. ಅದನ್ನು ಅನ್ಲೆಸ್ ಗ್ಲೋಬಲ್ ವಾರ್ಮಿಂಗ್ ಈಸ್ ನಾಟ್ ಕಂಟ್ರೋಲ್ಡ್, ನೋ ಮೆನ್ ಆ್ಯನಿಮಲ್ ವಿಲ್ ಬಿ ಏಬಲ್ ಟು ಲಿವ್. ಅದರಿಂದ ಆಗುವ ದೊಡ್ಡ ಡ್ಯಾಮೇಜ್ ಏನು ಅನ್ನೋದನ್ನು ಹೇಳಿದ್ದಾರೆ. ಅದಕ್ಕಾಗಿ ಎಲ್ಲರಿಗೂ ಹೇಳುವಂಥದ್ದು ಇಲ್ಲಿ ಎಸ್ಸೆಕಾರರು ಏನಂದರೆ, ಪ್ರತಿಯೊಬ್ಬರು ಜವಾಬ್ದಾರಿಯುತ ಗ್ಲೋಬಲ್ ವಾರ್ಮಿಂಗನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ಓವರಾಲ್ ಆಗಿ ಈ ಎಸ್ಸೆಯಲ್ಲಿ ನಾವು ತಿಳಿಸಬೇಕು, ಡಿಟೇಲ್ ಆಗಿ ಅನಲೈಸ್ ಮಾಡಬೇಕು. ಯಾಕಂದರೆ ಆಲ್ರೆಡಿ ಹೇಳಿದಾಗೆ 10 ಮಾರ್ಕ್ಸ್ ಇದೆ. ಇಲ್ಲಿಗೆ ಎಸ್ಸೆ ಕುರಿತಾದ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೊಂದು ದಯಮಾಡಿ ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.